ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಇದು ನಿಜವಾಗ್ಲೂ ಕೂಡ ಚಿನ್ನದಂತಹ ಸುದ್ದಿ. ನೋ 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 ಚಿನ್ನದಂತಹ ಸುದ್ದಿ ಅಲ್ಲ, ಚಿನ್ನದೇ ಸುದ್ದಿ. ಬ್ರಿಟನ್ನಿಂದ 100 ಟನ್ ಚಿನ್ನವನ್ನ ಭಾರತ ವಾಪಸ್ ತಂದಿದೆ. ಹೀಗೆ ಹೇಳಿದ್ರೆ ನಿಮಗೆ ಈ ವಿಚಾರ ಎಷ್ಟು ಸ್ಪೆಷಲ್ ಅಂತ ಅರ್ಥ ಆಗೋದಿಲ್ಲ. ನಾನು ಸರಿಯಾಗಿ ಹೇಳ್ತೀನಿ ಕೇಳಿ. 33 ವರ್ಷಗಳ ಹಿಂದೆ ಇಂಗ್ಲೆಂಡಲ್ಲಿ ಅಡ ಇಟ್ಟಿದ್ದಂತಹ ಭಾರತದ ಚಿನ್ನವನ್ನ ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಾಪಸ್ ತಗೊಂಡು ಬಂದಿದೆ. 1-2 kg ಚಿನ್ನ ಅಲ್ಲ, 100 ಟನ್ ಚಿನ್ನ. ಎಷ್ಟು? 100 ಟನ್ ಚಿನ್ನ. ಬಹುಶಃ ಭಾರತ ಚಿನ್ನವನ್ನ ಅಡ ಇಟ್ಟಂತಹ ವಿಚಾರವೇ ನಮ್ಮ ದೇಶದ ಮುಕ್ಕಾಲು ಪಾಲು ಜನರಿಗೆ ಗೊತ್ತಿರೋದಿಲ್ಲ. ಮೋದಿಜಿ ಸ್ವಿಸ್ ಬ್ಯಾಂಕ್ ಅಲ್ಲಿರುವಂತಹ ಕಪ್ಪು ಹಣವನ್ನ ವಾಪಸ್ ತರ್ತಾರೆ ಅನ್ನುವಂಥದ್ದನ್ನ ಆಡ್ಕೊಂಡು ನಕ್ಕಂತಹ ಬಾಯಿಗಳು ಈಗ ಬಂದಾಗುವಂತಹ ಸಮಯ ಹತ್ರ ಬರ್ತಾ ಇದೆ. ಒತ್ತಿಟ್ಟಂತಹ ಚಿನ್ನ ವಾಪಸ್ ಬಂದಿದೆ. ಈಗ ಇನ್ನು ಬಚ್ಚಿಟ್ಟಂತಹ ಹಣ ಬರೋದಿಲ್ಲವೇ? ಬಂದೇ ಬರುತ್ತೆ. ಮೋದಿ ಹೇ ತೋ ಸಬ್ ಕುಚ್ ಮುಮ್ಕಿನ್ ಹೈ. ವೀಕ್ಷಕರೇ, ಈಗ ಇಂಗ್ಲೆಂಡ್ನಿಂದ 100 ಟನ್ ಚಿನ್ನ ವಾಪಸ್ ಭಾರತವನ್ನ ಸೇರಿರೋದಕ್ಕೆ ಮೋದಿಜಿಗೆ ಕ್ರೆಡಿಟ್ ಅನ್ನು ಕೊಟ್ರೆ ವಿರೋಧಿಗಳು ಯಾವ ಲೆವೆಲ್ಗೆ ಉರ್ಕೋತಾರೆ ಅಂತ ನನಗೆ ಗೊತ್ತು. ಅವರಿಗೆ ಉರ್ಸೋದ್ರಲ್ಲೂ ಕೂಡ ಒಂದು ಖುಷಿ ಇದೆ ಬಿಡಿ. ಏನಂತೀರಾ? ಆದರೆ ಇದು ಮೋದಿಜಿಯದ್ದೇ ಸಾಧನೆ ಅಂತ ಹೇಳೋದಕ್ಕೆ ನನಗೆ ಯಾವ ಹಿಂಜರಿಕೆ ಕೂಡ ಇಲ್ಲ. ಇವತ್ತು ಭಾರತದ ಆರ್ಥಿಕತೆ ಸ್ಟ್ರಾಂಗ್ ಆಗದೆ ಹೋಗಿದ್ರೆ ಚಿನ್ನವನ್ನ ವಾಪಸ್ ತರುವಂಥದ್ದು ಸಾಧ್ಯನೇ ಆಗ್ತಿರಲಿಲ್ಲ. ಕಳೆದ 10 ವರ್ಷಗಳಲ್ಲಿ ಭಾರತವನ್ನ ಆರ್ಥಿಕವಾಗಿ ಸುಸ್ಥಿತಿಗೆ ತಂದಿರೋದರ ಪರಿಣಾಮ ಈ ಚಿನ್ನವನ್ನ ಬಿಡಿಸ್ಕೊಂಡು ಬರೋದಕ್ಕೆ ಇವತ್ತು ಸಾಧ್ಯ ಆಗಿದೆ. ಭಾರತ ಯಾಕೆ ಇಂಗ್ಲೆಂಡ್ ಅಲ್ಲಿ ಚಿನ್ನವನ್ನ ಒತ್ತೆ ಇಟ್ಟಿತ್ತು? ಏನು ಕಥೆ ಇದು? ಏನಿದ್ರ ಇತಿಹಾಸ ಅಂತ ನಿಮ್ಮಲ್ಲಿ ಹಲವಾರು ಪ್ರಶ್ನೆಗಳಿರಬಹುದು ಅಲ್ವಾ? ಎಲ್ಲವನ್ನು ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ. ನಿಮಗೆ ಈ 10 ವರ್ಷ ಮೋದಿಜಿ ಏನು ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದು ಆಗ ಅರ್ಥ ಆಗತ್ತೆ. ಆರ್ಥಿಕ ತಜ್ಞರಾಗಿರುವಂತಹ ರಂಗಸ್ವಾಮಿ ಮೂಕನಹಳ್ಳಿ ಈ ವಿಚಾರವನ್ನ ಜನಸಾಮಾನ್ಯರಿಗೆ ಅರ್ಥ ಆಗೋ ಹಾಗೆ ತುಂಬಾ ಸಿಂಪಲ್ ಆಗಿ ತಿಳಿಸಿದ್ದಾರೆ. ವೀಕ್ಷಕರೇ, ನಿಮಗೆ ಫಾರಿನ್ ರಿಸರ್ವ್ ಅಂತ ಹೇಳಿದ್ರೆ ಏನಂತ ಗೊತ್ತಾ? ಬೇರೆ ದೇಶಗಳಿಂದ ನಾವು ಬಹಳಷ್ಟು ವಸ್ತುಗಳನ್ನು ಕೊಂಡ್ಕೊಳ್ತೀವಿ, ಅದೇ ರೀತಿ ಮಾರಾಟ ಕೂಡ ಮಾಡ್ತೀವಿ, ಹೌದಲ್ವಾ? ಸೊ ನಾವು ಈ ಪರ್ಚೇಸ್ ಹಾಗೆ ಸೇಲ್ ಮಾಡುವಾಗ ಎಲ್ಲರೂ ಕೂಡ ಭಾರತೀಯ ರೂಪಾಯಲ್ಲಿ ವ್ಯವಹಾರವನ್ನ ಮಾಡಲ್ಲ. ಇದಕ್ಕೆ ನಮಗೆಲ್ಲ ಇರುವಂತಹ ಕಾಮನ್ ಕರೆನ್ಸಿ ಅಂತ ಹೇಳಿದ್ರೆ ಅದು ಡಾಲರ್. ಡಾಲರ್ ಜೊತೆಗೆ ಭಾರತ ಗ್ಲೋಬಲ್ ಕರೆನ್ಸಿಗಳಾದಂತಹ ಯೆನ್ ಹಾಗೆ ಯೂರೋಗಳನ್ನ ಖರೀದಿ ಮಾಡಿ ಒಂದಷ್ಟು ಹಣವನ್ನ ಇಟ್ಕೊಳ್ಳುತ್ತೆ. ದೇಶದ ಪಾಕೆಟ್ ಅಲ್ಲಿ ಈ ಗ್ಲೋಬಲ್ ಕರೆನ್ಸಿ ಹಣಗಳು ಜಾಸ್ತಿ ಇದ್ದಷ್ಟು ಜಾಗತಿಕ ಮಟ್ಟದಲ್ಲಿ ಅಷ್ಟು ಹೆಚ್ಚು ನಂಬಿಕೆ ಮತ್ತು ಗೌರವ. ಅಷ್ಟೇ ಅಲ್ಲ, ಭಾರತಕ್ಕೆ ಚೌಕಾಸಿ ಮಾಡೋದಕ್ಕೂ ಕೂಡ ಒಂದು ವಾಯ್ಸ್ ಅಂತ ಇರುತ್ತೆ. ಇದರ ಜೊತೆಗೆ ಚಿನ್ನದ ಬಾಂಡ್, IMF ನಲ್ಲಿ ವಿಶೇಷ ಪರಿಮಿತಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಸ್ಥಾನಮಾನ ಇವೆಲ್ಲವೂ ಕೂಡ ಲೆಕ್ಕಕ್ಕೆ ಬರುತ್ತೆ. ನಿಮಗೆ ಇನ್ನೂ ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಹತ್ರ 100 ರೂಪಾಯಿ ಇದ್ರೆ ಅದರಲ್ಲಿ 20 ಅಥವಾ 30 ರೂಪಾಯಿ ಹಣವನ್ನ ಡಾಲರ್, ಯೆನ್, ಯೂರೋ ಅದೇ ರೀತಿ ಚಿನ್ನದ ರೂಪದಲ್ಲಿ ಇಟ್ಕೊಂಡಿದ್ರೆ ಅದರಿಂದ ಬೇರೆ ದೇಶಗಳಿಗೆ ನಮ್ಮ ಮೇಲೆ ಹೆಚ್ಚು ನಂಬಿಕೆ ಬರುತ್ತೆ. ಹಾಗೊಮ್ಮೆ ಜಾಗತಿಕ ಕುಸಿತ ಉಂಟಾದ್ರೆ ರೂಪಾಯಿ ಬೆಲೆ ಕಳೆದುಕೊಳ್ಳುತ್ತೆ. ಆಗ ನಮ್ಮ ಬಳಿ ಬೇರೆ ಹಣ ಕೂಡ ಇದೆ, ಜಗತ್ತು ಒಪ್ಕೊಳ್ಳುವಂತ ಹಣ ಕೂಡ ಇದೆ ಅಂತ ನಾವು ತೋರಿಸ್ಬೇಕಾಗತ್ತೆ. 1991ರಲ್ಲಿ ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಅನ್ನುವಂಥದ್ದು ಪಾತಾಳವನ್ನ ತಲುಪಿಬಿಟ್ಟಿತ್ತು. ಆಗ ಚಂದ್ರಶೇಖರ್ ಅವರು ನಮ್ಮ ದೇಶದ ಪ್ರಧಾನಿಯಾಗಿದ್ರು. ಕಾಂಗ್ರೆಸ್ ಅವಧಿ ಮುಗಿದಿತ್ತು. VP ಸಿಂಗ್ ನಂತರ ಚಂದ್ರಶೇಖರ್ ಅವರು ಪ್ರಧಾನಿ ಆಗ್ತಾರೆ. ಅಂದ್ರೆ ತುಂಬಾ ಕಮ್ಮಿ ಅವಧಿಗೆ ಅವರು ಪ್ರಧಾನಿಯಾಗಿ ಇರ್ತಾರೆ. ಆ ಟೈಮಲ್ಲಿ ಆರ್ಥಿಕತೆ ಅನ್ನುವಂಥದ್ದು ಯಾವ ಸ್ಥಿತಿಯನ್ನ ತಲುಪಿತು ಅಂತ ಹೇಳಿದ್ರೆ ಯಾವ ದೇಶ ಕೂಡ ನಮ್ಮ ಭಾರತವನ್ನ ನಂಬುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ. ನಮ್ಮ ಹತ್ರ 5-6 ದಿನ ಆಮದು ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಹಣ ಮಾತ್ರ ಇದ್ದಂಥದ್ದು. ಆಗ ಪ್ರಧಾನಿ ಚಂದ್ರಶೇಖರ್ ಅವರು ವಿಧಿ ಇಲ್ಲದೆ ಭಾರತದ 1 ಲಕ್ಷ kg ಚಿನ್ನವನ್ನ ಇಂಗ್ಲೆಂಡ್ ನಲ್ಲಿ ಅಡ ಇಡ್ತಾರೆ. ನಂಬಿಕೆಗಾಗಿ ಪ್ಲೆಡ್ಜ್ ಕೂಡ ಮಾಡ್ತಾರೆ. ಅವತ್ತಿಂದ ಇವತ್ತಿನ ತನಕ ಅದನ್ನ ವಾಪಸ್ ತಗೊಳ್ಳೋದಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಇವತ್ತು ಭಾರತದ ಸ್ಥಿತಿ ಆರ್ಥಿಕವಾಗಿ ಸಬಲ ಆಗಿದೆ. ಮುಂದಿನ 11 ತಿಂಗಳು
ಮುಂದಿನ 11 ತಿಂಗಳು ನಾವು ಬೇಕಾದನ್ನ ಕೊಂಡುಕೊಳ್ಳುವಷ್ಟು ಹಣ ನಮ್ಮಲ್ಲಿ ಫಾರಿನ್ ರಿಸರ್ವ್ಸ್ನಲ್ಲಿ ಜಮಾ ಆಗಿದೆ. ಭಾರತದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ವಿದೇಶಿ ವಿನಿಮಯ ಸಂಗ್ರಹ ಇದೇ ಮೊದಲನೇ ಬಾರಿ ಆಗಿರುವಂಥದ್ದು. ಅದರ ಫಲವಾಗಿ ಈಗ ಭಾರತ 100 ಟನ್ ಚಿನ್ನವನ್ನ ವಾಪಸ್ ತಗೊಂಡು ಬರೋದ್ರಲ್ಲಿ ಯಶಸ್ವಿ ಕೂಡ ಆಗಿದೆ. ನೆನಪಿರಲಿ, ನಾವಿನ್ನೂ ಪೂರ್ತಿ ಚಿನ್ನವನ್ನ ವಾಪಸ್ ತಂದಿಲ್ಲ. ಒಂದು ದೊಡ್ಡ ಪಾಲನ್ನ ಮಾತ್ರ ಈಗ ತಂದಿರುವಂಥದ್ದು. ಆದರೆ ಆರ್ಥಿಕತೆ ಹೀಗೇನೇ ಬಲವಾಗ್ತಾ ಹೋದ್ರೆ ಈ ವರ್ಷ ಇನ್ನಷ್ಟು ಚಿನ್ನ ನಮ್ಮ ದೇಶದ ಖಜಾನೆಯನ್ನ ಸೇರತ್ತೆ. ಇನ್ಫ್ಯಾಕ್ಟ್ ನಾವು ಚಿನ್ನವನ್ನು ಒತ್ತೆ ಇಟ್ಟರು ಕೂಡ, ಡೆಪಾಸಿಟ್ ತರ ಇಟ್ಟರು ಕೂಡ, ಹೇಗೆ ಇಟ್ಟರು ಕೂಡ ಅದನ್ನು ಸುರಕ್ಷಿತವಾಗಿ ಕಾದಿಟ್ಕೊಳ್ಳೋದಕ್ಕೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ಗೆ ನಾವು ಭಾರಿ ಮೊತ್ತದ ಫೀಸನ್ನು ಕೊಡಬೇಕಾಗತ್ತೆ. ಸೊ ಈಗ 1 ಟನ್ ಚಿನ್ನ ವಾಪಸ್ ತಂದಿರೋದ್ರಿಂದ ಭಾರತಕ್ಕೆ ಚಿನ್ನ ಬಂದಿರುವಂಥದ್ದು ಮಾತ್ರ ಅಲ್ಲ, ಅದನ್ನ ಇಡೋದಕ್ಕೆ ನಾವು ಕಟ್ತಾ ಇದ್ದಂತಹ ಫೀಸ್ ಇತ್ತಲ್ಲ, ಅದರ ಹೊರೆ ಕೂಡ ಈಗ ಕಮ್ಮಿ ಆಗತ್ತೆ. ಕಳೆದ 6 ವರ್ಷದಲ್ಲಿ ಭಾರತ ಈ ಚಿನ್ನವನ್ನು ತರುವಂತಹ ಪ್ರಕ್ರಿಯೆಯನ್ನ ಶುರು ಮಾಡಿರುವಂಥದ್ದು. 2018ರಿಂದ ಈ ಪ್ರಕ್ರಿಯೆ ಶುರು ಮಾಡಿದಂತಹ ಭಾರತ ಕಳೆದ ವರ್ಷ 16 ಟನ್ ಚಿನ್ನವನ್ನ ಖರೀದಿ ಮಾಡತ್ತೆ. ಈ ವರ್ಷದ ತ್ರೈಮಾಸಿಕದಲ್ಲಿ 19 ಟನ್ ಚಿನ್ನವನ್ನ ಖರೀದಿ ಮಾಡತ್ತೆ. 2024 ಮಾರ್ಚ್ 31ರ ಹೊತ್ತಿಗೆ ನಮ್ಮ RBI ಹತ್ರ ಇದ್ದಂಥದ್ದು 822.1 ಟನ್ ಚಿನ್ನ. ಅದರಲ್ಲಿ 413.8 ಟನ್ ಚಿನ್ನ ವಿದೇಶದಲ್ಲೇ ಇದೆ. 1991ರಲ್ಲಿ ಭಾರತ ಚಿನ್ನ ಅಡ ಇಟ್ಟಂಥದ್ದು ಕೇವಲ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಲ್ಲಿ ಮಾತ್ರ ಅಲ್ಲ, ಬ್ಯಾಂಕ್ ಆಫ್ ಜಪಾನ್ ಅಲ್ಲೂ ಕೂಡ ಚಿನ್ನವನ್ನ ಅಡ ಇಟ್ಟಿತ್ತು. ಈಗ RBIನ ಫಾರಿನ್ ರಿಸರ್ವ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದ್ರಿಂದ ನಾವು ಚಿನ್ನವನ್ನ ವಾಪಸ್ ತರೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಇನ್ನು ಮುಂದಿನ 5 ವರ್ಷಗಳಲ್ಲಿ ನಮ್ಮ RBI ಟ್ರೆಷರಿಯಲ್ಲಿ ಎಷ್ಟು ಚಿನ್ನ ಬಂದು ಸೇರುತ್ತೆ ಅಂತ ನಾವೆಲ್ಲರೂ ಕೂಡ ಕಾದು ನೋಡೋಣ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮೋದಿ ಹೇ ತೋ ಸಬ್ ಕುಚ್ ಮುಮ್ಕಿನ್ ಹೈ. ಭಾರತದಲ್ಲಿ ಬೇರೆ ದೇಶಗಳು ಕೂಡ ಚಿನ್ನವನ್ನ ಅಡ ಇಡುವಂಥ ದಿನ ಬಂದರೂ ಅಚ್ಚರಿ ಪಡಲೇಬೇಕಾಗಿಲ್ಲ. ಏನಂತೀರಿ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.